ಇವತ್ತು ನಮ್ಮನೆ ದೋಸೆ ಮಾಡಿದ್ವಿ. ಹೌದಾ? ದೋಸೆನ ಯಾವ ಥರ ಪ್ರಿಪೇರ್ ಮಾಡಿದ್ದೀರಿ? ದೋಸೆಗೆ ಹೆಸರು ಕಾಳು, ಕಡಲೆಬೇಳೆ, ರಾಗಿ, ಅಕ್ಕಿಯಿಂದ ಪ್ರಿಪೇರ್ ಮಾಡಿದ್ದಾರೆ ನಮ್ಮ ಅತ್ತೆಯವರು. ಆ ಪ್ರಿಪೇರ್ ಮಾಡಿರೋ ಹಿಟ್ಟನ್ನ ನಾನು ಈಗ ತವ ಮೇಲೆ ಹಾಕ್ತಾ ಇದ್ದೀರಾ? ಬಿಡಿ. ಇದು ದೋಸೆಗೆ ಈರುಳ್ಳಿ ಚಟ್ನಿ. ಈರುಳ್ಳಿ ಚಟ್ನಿ. ಓಕೆ. ನಾನು ಮೊದಲನೇ ಸರಿ ದೋಸೆ ಬಿಡ್ತಾ ಇರೋದು. ವೆರಿ ಗುಡ್. ಪರವಾಗಿಲ್ಲ, ಮೊದಲನೇ ಸರಿ ಆದರೂ ಚೆನ್ನಾಗಿ ಮಾಡಿದ್ದೀರಾ. ಹೌದಾ? ಥ್ಯಾಂಕ್ ಯು. ಎಣ್ಣೆ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇಷ್ಟಪಡೋದ್ರಿಂದ ನಮ್ಮ ರಜತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೆ. ರಜತ್ತು ನನಗಲ್ವಾ? ಹಂಗಾರೆ ಇಲ್ಲ ಈಗ ಹಿಂದೆ ರಜತ್ಗೆ, ಆಮೇಲೆ ನಿಮಗೆ. ಹೌದಾ? ಓಕೆ. ಹಂಗೆ ನಾನು ಬಿಡೋ ದೋಸೆ ಬಹಳ ಇಷ್ಟ. ಮೊದಲೊಂದ್ಸರಿ ಮಾಡೋಂತ ಟ್ರೈ ಮಾಡಿದೆ, ಸರಿ ಬರಲಿಲ್ಲ. ಅದಕ್ಕೆ ಈ ಸರಿ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಕೈಯಾರೆ ದೋಸೆ ಬಿಟ್ಟಿದ್ದೀನಿ, ಬೇಯ್ತಾ ಇದೆ. ಈರುಳ್ಳಿ ಚಟ್ನಿ ಅಂತೂ ಘಮ ಘಮ ಅಂತ ಇಲ್ಲಿಗೂ ಸ್ಮೆಲ್ ಬರ್ತಾ ಇದೆ. ನಮ್ಗೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಬಂದೇ ಬಿಟ್ಟ ನೋಡಿ ನಿಮ್ಮ ಮಗ. ನನ್ನ ಮಗ ಬಂದ. ಅಪ್ಪ ಮಾಡೋ ದೋಸೆ ಅಲ್ಲೇ ಬಂತು. ನಿಧಾನ. ನನ್ನ ಮಗ ಬಂದ, ಇರಕಲ್ಲ ಅಲ್ಲಿವರೆಗೂ ಬಂದ್ಬಿಡ್ತಾ ಈಗ ವಾಸನೆ ದೋಸೆದು. ದೋಸೆದು ಬಂತು ಇಲ್ವಾ? ಚಟ್ನಿ ಮಾತ್ರ ಘಮ ಘಮ. ಚಟ್ನಿ ಈರುಳ್ಳಿ ಇದಲ್ವಾ, ಘಮ ಘಮ ಅಂತಿದೆ. ದೋಸೆ ರೆಡಿ. ಒಳ್ಳೆ ಫುಡ್ ಮಾತ್ರ ಹೆಲ್ತಿಗೆ ಬಹಳ ಒಳ್ಳೇದು. ಹೆಸರು ಕಾಳು, ಕಡಲೆಬೇಳೆ, ರಾಗಿ ಎಲ್ಲ ಹಾಕಿದ್ರಿಂದ. ಬೇಕೇನಪ್ಪ ಚಟ್ನಿ? ಮೂಕಂದು ಹೆಲ್ದಿ ಫುಡ್ಡು. ಆಮೇಲೆ ಬೇಗ ಈಸಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆಯವ್ರು ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ಬೇಗ. ಓಕೆ.